ಸಂಸತ್ ಯಾರಪ್ಪನ ಮನೆ ಸ್ವತ್ತು ಅಂತ. ಸಂಸತ್ತು ಅನ್ನೋದು ದೇಶದ 140 ಕೋಟಿ ಜನಗಳ ಆಸ್ತಿ. ಇವರು ಸ್ವಂತ ದುಡ್ಡಲ್ಲಿ ಕಟ್ಟಿಸಿಕೊಂಡಿರುವಂಥ ಸ್ವಂತ ಮನೆಯಲ್ಲಿ ಅವ್ರಿಗೆ ಬೇಕಾದ ಹಾಗೆ ಬದುಕಲಿ. ದೆಹಲಿಯಲ್ಲಿ ಉಳ್ಕೊಳ್ಳೋಕೆ ನಿಮಗೆ ಮನೆ ಕೊಟ್ಟಿದ್ದಾರೆ ಸರ್ಕಾರದವರು. ಅದು ಯಾರ ದುಡ್ಡು? ನಮ್ಮ ದುಡ್ಡು, ಪ್ರಜೆಗಳ ದುಡ್ಡು. ಸಂವಿಧಾನ ಇಲ್ಲಿರಬೇಕೇ ಹೊರತು ಪುಸ್ತಕದಲ್ಲಲ್ಲ, ಕೈಯಲ್ಲಲ್ಲ. ಮನಸ್ಸಿನಲ್ಲಿಲ್ಲದ ಸಂವಿಧಾನ ಪುಸ್ತಕದಲ್ಲಿದ್ರೇನು, ಜೋಬ್ನಲ್ಲಿದ್ರೇನು, ಎಲ್ಲಿದ್ರೇನು. ಈ ರೀತಿ ಪ್ರಜಾಪ್ರಭುತ್ವದ ದೇಗುಲದಲ್ಲಿ ಕಲಾಪಕ್ಕೆ ಅಡ್ಡಿಪಡಿಸೋದು ನಿಮ್ಮ ಚೀನಾ ಒಪ್ಪಂದದ ಅಜೆಂಡಾದಲ್ಲಿ ಇದೆಯಾ? ಸ್ನೇಹಿತರೆ ನಮಸ್ಕಾರ. ಹೊಸದಿಗಂತ ಡಿಜಿಟಲ್ ಚಾನಲ್ಗೆ ಸ್ವಾಗತ. ಕಳೆದ 2 ದಿನಗಳಿಂದ ದೇಶಾದ್ಯಂತ ಒಂದೇ ಚರ್ಚೆ. ಸಂಸತ್ನಲ್ಲಿ ನಡೆದ ವಿದ್ಯಮಾನಗಳೇ ಇಡೀ ದೇಶಾದ್ಯಂತ ಚರ್ಚೆ ಆಗ್ತಾ ಇದೆ. ಸಂಸತ್ತಿನ ವಿದ್ಯಮಾನಗಳ ಬಗ್ಗೆ ಸಾಕಷ್ಟು ಚರ್ಚೆಗಳು ಈಗಾಗಲೇ ನಡೆದಿವೆ. ನಾನು ಇವತ್ತು ಹೇಳೋದಕ್ಕೆ ಹೊರಟಿರುವಂಥ ವಿಚಾರ ಅಂತಂದರೆ, ಸಂಸತ್ ಯಾರಪ್ಪನ ಮನೆ ಸ್ವತ್ತು ಅಂತ. ನಾವು 543 ಜನರನ್ನು ಇಡೀ ದೇಶದ ಜನ ಆಯ್ಕೆ ಮಾಡಿ ಕಳಿಸಿದ್ದಾರೆ. ಸೊ ಸಂಸತ್ತು ಅನ್ನೋದು ಅಲ್ಲಿ ಇರ್ತಾರಲ್ಲ, ಸಂಸತ್ತಿನ ಒಳಗೆ ಕೂತ್ಕೋತಾರಲ್ಲ ಸಂಸದರು, ಅವರ ಆಸ್ತಿ ಅಲ್ಲ. ಸಂಸತ್ತು ಅನ್ನೋದು ದೇಶದ 140 ಕೋಟಿ ಜನಗಳ ಆಸ್ತಿ. ಇವರು ಸ್ವಂತ ದುಡ್ಡಲ್ಲಿ ಕಟ್ಟಿಸಿಕೊಂಡಿರುವಂಥ ಸ್ವಂತ ಮನೆಯಲ್ಲಿ ಅವ್ರಿಗೆ ಬೇಕಾದ ಹಾಗೆ ಬದುಕಲಿ. ಅವರು ಬೇಕಾದ ಹಾಗೆ ಕೂಗಾಡಲಿ, ಚೀರಾಡಲಿ, ಏನು ಬೇಕಾದರೂ ಮಾಡಲಿ. ಆದರೆ ಪ್ರಜಾಪ್ರಭುತ್ವದಲ್ಲಿ 140 ಕೋಟಿ ಜನರ ಆಶೋತ್ತರಗಳನ್ನು ಪ್ರತಿಧ್ವನಿಸುವಂಥವರು, ಪ್ರತಿಬಿಂಬಿಸುವಂಥವರು ನಡ್ಕೊಳ್ಳುವಂಥ ರೀತಿ ಇದಲ್ಲ. 2 ದಿನಗಳಿಂದ ವಿರೋಧ ಪಕ್ಷಗಳ ಸಂಸದರು ನಡ್ಕೊಳ್ತಾ ಇರುವಂಥ ರೀತಿಯನ್ನು ಇಡೀ ದೇಶದ ಜನ ನೋಡಿದ್ದಾರೆ. ಇವರ ಉದ್ದೇಶ ಆದರೂ ಏನು? ಪ್ರಮಾಣ ವಚನ ಸ್ವೀಕರಿಸುವಾಗ ಸಂವಿಧಾನದ ಪುಸ್ತಕವನ್ನು ಕೈಯಲ್ಲಿ ಇಟ್ಟುಕೊಂಡು ವಿ ಆರ್ ಫಾರ್ ಡೆಮಾಕ್ರಸಿ ಅಂತ ಹೇಳಿಕೊಂಡು ಘೋಷಣೆ ಕೂಗ್ಕೊಂಡು ಪ್ರಮಾಣ ವಚನವನ್ನು ಸ್ವೀಕರಿಸ್ತಾರೆ. ಸಂವಿಧಾನ ಇಲ್ಲಿರಬೇಕೇ ಹೊರತು ಪುಸ್ತಕದಲ್ಲಲ್ಲ, ಕೈಯಲ್ಲಲ್ಲ. ಮನಸ್ಸಿನಲ್ಲಿಲ್ಲದ ಸಂವಿಧಾನ ಪುಸ್ತಕದಲ್ಲಿದ್ರೇನು, ಜೋಬ್ನಲ್ಲಿದ್ರೇನು, ಎಲ್ಲಿದ್ರೇನು, ಮಾತಿನಲ್ಲಿದ್ರೇನು. ಸಂವಿಧಾನವನ್ನು ಅಷ್ಟೊಂದು ಪ್ರೀತಿಸುವವರು, ಗೌರವಿಸುವವರು ನಡ್ಕೊಳ್ಳುವಂತಹ ರೀತಿನ ಇದು. ಸಂವಿಧಾನವನ್ನು ಗೌರವಿಸ್ತೀವಿ ಅಂತ ಹೇಳೋದಿಲ್ಲ, ಬೂಟಾಟಿಕೆ ಅನ್ನೋದು ಈ 2 ದಿನಗಳ 3 ದಿನಗಳ ಈ ಅಧಿವೇಶನದಲ್ಲಿ ದೇಶದ ಜನರಿಗೆ ಗೊತ್ತಾಗಿ ಹೋಗಿದೆ. ರಾಹುಲ್ ಗಾಂಧಿಯವರು ವಿರೋಧ ಪಕ್ಷದ ನಾಯಕರು, ಸ್ವತಃ ಅವರೇ ತಮ್ಮ ವಿರೋಧ ಪಕ್ಷದ ಸದಸ್ಯರಿಗೆ ಸನ್ನೆ ಮಾಡ್ತಾರೆ. ಕೂಗಾಡಿ, ಚೀರಾಡಿ, ಹೋಗಿ ಬಾವಿಗೆ ನುಗ್ಗಿ, ಪ್ರಧಾನಮಂತ್ರಿಗಳು ಮಾತಾಡೋದನ್ನು ತಡೀರಿ, ಅವರು ಮಾತಾಡೋಕೆ ಬಿಡಬೇಡಿ, ಈ ರೀತಿ ಅವರೇ ಸನ್ನೆ ಮಾಡೋದು, ಅವರೇ ಕಳಿಸೋದು. ನಾವು ಯಾವ ಮಟ್ಟದ ವಿರೋಧ ಪಕ್ಷದ ನಾಯಕರನ್ನು ಹೊಂದಿದ್ದೇವೆ ಭಾರತದಲ್ಲಿ? ವಿರೋಧ ಪಕ್ಷದ ನಾಯಕರ ಸ್ಥಾನದಲ್ಲಿ ಎಂತೆಂಥ ಮಹಾಮಹಿಮರು ಕೂತಿದ್ರು, ಇವಾಗ ಎಂಥವ್ರು ಕೂತಿದ್ದಾರೆ ಅಂತ ಜನ ಇವಾಗ ಪಶ್ಚಾತ್ತಾಪ ಪಡುವಂತಹ ಪರಿಸ್ಥಿತಿ ಬಂದಿದೆ. ಇಂಡಿ ಕೂಟದಲ್ಲಿ 230 ಜನನೋ ಏನೋ ಇದ್ದಾರಲ್ಲ, 200 ಚಿಲ್ಲರೆ ಜನ. ಅವರಿಗೆ ಬೇಕಾಗಿರೋದು ಏನು ಹಾಗಾದರೆ? ವಿರೋಧ ಪಕ್ಷಗಳ ಸಂಸದರು ಅಥವಾ ಯಾವುದೇ ಸಂಸದರು ಸಂಸತ್ತಿನಲ್ಲಿ ಭಾಗವಹಿಸುವುದಕ್ಕೆ, ಅವರ ಊರಿನಿಂದ ಅವರಿಗೆ ಡೆಲ್ಲಿಗೆ ಹೋಗೋದಕ್ಕೆ ಏರ್ ಟಿಕೆಟ್, ಅದು ಯಾರ್ದು? ನಮ್ಮದು, ಪ್ರಜೆಗಳದ್ದು. ಅಲ್ಲಿ ಸಂಸತ್ನಲ್ಲಿ AC ಕೂತ್ಕೊಂಡು ತಮಗೆ ಬೇಕಾಬಿಟ್ಟಿಯಾಗಿ ಬೇಜವಾಬ್ದಾರಿಯಾಗಿ ನಡೆಸ್ಕೋತಾರಲ್ಲ, ಆ AC ಇರುವಂಥ ಹಾಲು, ಆ ವಿದ್ಯುತ್ ಬಿಲ್ ಕಟ್ಟೋರು ಯಾರು? ನಾವು. ಅವರು ಡೆಲ್ಲಿಗೆ ಹೋದಾಗಲಿಲ್ಲ, ಅವರಿಗೆ ಅಲ್ಲಿ ಕ್ಯಾಂಟೀನಲ್ಲಿ ಊಟ ಕೊಡ್ತಾರಲ್ಲ, ಆ ದುಡ್ಡು ಯಾರ್ದು? ನಮ್ಮದು. ದೆಹಲಿಯಲ್ಲಿ ಉಳ್ಕೊಳ್ಳೋಕೆ ನಿಮಗೆ ಮನೆ ಕೊಟ್ಟಿದ್ದಾರೆ ಸರ್ಕಾರದವರು. ಅದು ಯಾರ ದುಡ್ಡು? ನಮ್ಮ ದುಡ್ಡು, ಪ್ರಜೆಗಳ ದುಡ್ಡು. ನಿಮಗೆ ಸಹಾಯಕ ಸಿಬ್ಬಂದಿಯನ್ನು ಕೊಟ್ಟಿದ್ದಾರೆ, ಅವರಿಗೆ ಪ್ರತಿ ಸೆಷನ್ನಲ್ಲೂ ಅವರಿಗೆ ಅಲೋಯನ್ಸ್ಗಳನ್ನು ಕೊಡ್ತಾರೆ. ಅದು ಯಾರ ದುಡ್ಡು? ನಮ್ಮ ದುಡ್ಡು. ಟೆಲಿಫೋನ್ ಅಲಯನ್ಸ್, ಪೆಟ್ರೋಲ್ ಅಲಯನ್ಸ್, ಡೀಸೆಲ್ ಅಲೋಯನ್ಸ್, ನಿಮ್ಮ ಕ್ಷೇತ್ರದಲ್ಲಿ ನಿಮ್ಮ ಆಫೀಸ್ ಅಲೋಯನ್ಸ್, ನಿಮ್ಮ ಕ್ಷೇತ್ರದಲ್ಲೊಬ್ಬರು ಸಹಾಯಕರು, ಅವರಿಗೆ ಅಲೋಯನ್ಸ್. ಅವೆಲ್ಲ ಯಾರ ದುಡ್ಡು? ನಮ್ಮ ದುಡ್ಡು, ಪ್ರಜೆಗಳ ದುಡ್ಡು. ದುಡ್ಡು ನಮ್ಮದು, ಬೇಜವಾಬ್ದಾರಿತನದ ನಡವಳಿಕೆ ನಿಮ್ಮದು. ಜನ ನಿಮ್ಮನ್ನು ಆರಿಸಿ ಕಳಿಸಿರೋದು ಯಾಕೆ? ಜನತೆಯ ಸಮಸ್ಯೆಯನ್ನು ಕೇಳೋಕೆ, ಸರ್ಕಾರವನ್ನು ಪ್ರಶ್ನೆ ಮಾಡೋಕ್ಕೆ. ನೀವು ಮಾಡಿದ ಪ್ರಶ್ನೆಗೆ ಸರ್ಕಾರದವರು ಉತ್ತರ ಕೊಡ್ತಾರೋ ಇಲ್ವೋ ಅಂತ ತಾಳ್ಮೆಯಿಂದ ಕೂತು ಕೇಳುವಷ್ಟು ನಿಮಗೆ ವ್ಯವಧಾನ ಇಲ್ಲ. ಫಸ್ಟ್ ಆಫ್ ಆಲ್ ನಿಮಗೆ ಆ ಸೆಷನ್ ನಡೆಯೋದೇ ಬೇಕಿಲ್ಲ ಅಂತ ಕ್ಲಿಯರಾಗಿ ಈಗ ಗೊತ್ತಾಗ್ತಾ ಇದೆ. ಯಾಕಂದರೆ ವಿರೋಧ ಪಕ್ಷದ ನಾಯಕರಾದಂಥ ರಾಹುಲ್ ಗಾಂಧಿಯವರು ಸ್ವತಃ ತಾವೇ
ತಮ್ಮ ಕಡೆಯವರ ಸದಸ್ಯರಿಗೆ ಸನ್ನೆ ಮಾಡಿ ತೋರಿಸ್ತಾರೆ. ಹೋಗಿ ಎದ್ದಳಿ, ಕೂಗಾಡಿ, ಚೀರಾಡಿ, ನುಗ್ಗಿ ಬಾವಿಗೆ. ಇವರು ಯಾವ ಸೀಮೆಯ ವಿರೋಧ ಪಕ್ಷದ ನಾಯಕರು? ನಮ್ಮದೇ ದುಡ್ಡಲ್ಲಿ ನೀವು ಅಲ್ಲಿ ಹೋಗಿ ಕೂತ್ಕೋತೀರಲ್ಲ, ಅದು ನಮ್ಮ ಮನೆ, ದೇಶದ ಮನೆ, ನಮ್ಮ ದುಡ್ಡಲ್ಲಿ ನೀವು ಅಲ್ಲಿ ಕೂತಿರೋದು. ದಯವಿಟ್ಟು ಜನಗಳ ದುಡ್ಡನ್ನು ಹೀಗೆ ವೇಸ್ಟ್ ಮಾಡಬೇಡಿ. ಒಂದು ಲೆಕ್ಕ ಹೇಳ್ತೀನಿ ನಿಮಗೆ. ಇದು 2011ರಲ್ಲಿ ನಡೆದಂಥ ಸರ್ವೆ. ಆ ಲೆಕ್ಕಾಚಾರದ ಪ್ರಕಾರ ಒಂದು ಸೆಷನ್ಗೆ, ಒಂದು ನಿಮಿಷಕ್ಕೆ ಖರ್ಚಾಗುವ ದುಡ್ಡು ಎಷ್ಟು ಗೊತ್ತಾ? 2.5 ಲಕ್ಷ ರೂಪಾಯಿ. ದಿನಕ್ಕೆ 6 ಗಂಟೆ ಅಂತ ಇಟ್ಕೊಂಡ್ರೆ, 6 ಗಂಟೆ ಕನಿಷ್ಠ ನಡಿಬೇಕು. 6 ಗಂಟೆ ಅಂತ ಇಟ್ಕೊಂಡ್ರೆ ಒಂದು ದಿನಕ್ಕೆ ಖರ್ಚಾಗುವಂತಹ ದುಡ್ಡು 9 ಕೋಟಿ ರೂಪಾಯಿ. ಒಂದು ವರ್ಷಕ್ಕೆ ಕನಿಷ್ಠ 80 ದಿನ ಕಲಾಪ ನಡಿಬೇಕು. ಅಲ್ಲಿಗೆ ಒಂದು ವರ್ಷಕ್ಕೆ 720 ಕೋಟಿ ರೂಪಾಯಿ. ನೀವು ಇದೇ ರೀತಿ ಸದನದಲ್ಲಿ ಬೇಜವಾಬ್ದಾರಿತನವನ್ನು ತೋರಿಸ್ಕೊಂಡು ಮತದಾರರ ವಿಶ್ವಾಸಕ್ಕೆ ದ್ರೋಹ ಬಗೆದು ಇದೇ ರೀತಿ ಕಲಾಪವನ್ನು ನಡೆಸೋದಕ್ಕೆ ಬಿಡದೆ ಇಡೀ 5 ವರ್ಷ ಹೀಗೆ ಮುಂದುವರಿಸಿದ್ರೆ ಜನಸಾಮಾನ್ಯರ ದುಡ್ಡು ಎಷ್ಟು ಹೋಗುತ್ತೆ ಗೊತ್ತಾ? ದೇಶಕ್ಕೆ ಎಷ್ಟು ನಷ್ಟ ಆಗುತ್ತೆ ಗೊತ್ತಾ? 3600 ಕೋಟಿ. ಇದು ನಾನು ಹೇಳ್ತಿರುವಂಥದ್ದು 2011ರ ಹಣದುಬ್ಬರದ ಲೆಕ್ಕಾಚಾರದಲ್ಲಿ. ಈಗ 2024. ಈಗಿನ ಖರ್ಚು ವೆಚ್ಚಗಳು 2011ಕ್ಕಿಂತ ಎಷ್ಟು ಡಬಲ್ ಆಗಿರುತ್ತೆ, ತ್ರಿಬಲ್ ಆಗಿರುತ್ತೆ ಅಂತ ನಿಮಗೆ ಗೊತ್ತು. ಅಲ್ಲಿಗೆ ಇದೇ ಪರಿಸ್ಥಿತಿ, ಇದೇ ನಡವಳಿಕೆ, ಇದೇ ಮನಸ್ಥಿತಿ ವಿರೋಧ ಪಕ್ಷಗಳಲ್ಲಿ ಮುಂದುವರೆದರೆ ಇನ್ನು 5 ವರ್ಷಗಳಲ್ಲಿ ಎಷ್ಟು ಸಾವಿರ ಕೋಟಿಗಳು ದೇಶಕ್ಕೆ ನಷ್ಟ ಆಗುತ್ತೆ. ದೇಶಕ್ಕೆ ನಷ್ಟ ಅಂದರೆ ಏನು? ದೇಶದ ಜನತೆ ಕಷ್ಟಪಟ್ಟು ಕಟ್ಟಿದಂತಹ ತೆರಿಗೆ ಹಣದದ್ದು. ಆ ಹಣವನ್ನು ಹೀಗೆ ನೀರಿನಂತೆ ಪೋಲ್ ಮಾಡ್ತಾ ಇದ್ದೀರಲ್ಲ ನೀವಲ್ಲಿ. ರಾಹುಲ್ ಗಾಂಧಿಯವರಿಗೆ ನಾನು ಪದೇ ಒಂದೇ ಪ್ರಶ್ನೆಯನ್ನು ಕೇಳಬೇಕಾಗತ್ತೆ. ಈ ರೀತಿ ಪ್ರಜಾಪ್ರಭುತ್ವದ ದೇಗುಲದಲ್ಲಿ ಕಲಾಪಕ್ಕೆ ಅಡ್ಡಿಪಡಿಸೋದು ನಿಮ್ಮ ಚೀನಾ ಒಪ್ಪಂದದ ಅಜೆಂಡಾದಲ್ಲಿ ಇದೆಯಾ? ಸಂಸತ್ತಿನಲ್ಲಿ ಅರಾಜಕತೆ ಎಪ್ಸೋದೇ ಈ ಚೀನಾ ಒಪ್ಪಂದದಲ್ಲಿರುವ ಒಂದು ಪ್ರಮುಖ ಅಂಶನಾ? ಚೀನಾ ಒಪ್ಪಂದಕ್ಕೆ ನೀವು ಸಹಿ ಹಾಕಿದ ದಿನದಿಂದ ನಾವು ಈ ಪ್ರಶ್ನೆಯನ್ನು ನಿಮಗೆ ಕೇಳಲೇಬೇಕಾಗುತ್ತೆ. ಯಾಕಂದರೆ ಚೀನಾ ಬೇರೆ ದೇಶಗಳಲ್ಲಿ ಮಾಡಿರೋದು ಇದನ್ನೇ. ಅಲ್ಲಿಯ ಸಂಸತ್ತಿನ ಸದಸ್ಯರನ್ನು ತನ್ನ ಬುಟ್ಟಿಗೆ ಹಾಕಿಕೊಂಡು ಅಲ್ಲಿನ ಸಂಸತ್ತಿನಲ್ಲಿ ಅಲ್ಲೋಲ ಕಲ್ಲೋಲ ಎಪ್ಸೋದು, ಆಗುವಂತೆ ಮಾಡೋದು, ಮಾಡಬಾರದ್ದನ್ನು ಮಾಡಿ ಆಗುವ ರೀತಿಯಲ್ಲಿ ನೋಡಿಕೊಳ್ಳೋದು. ಚೀನಾ ಮಾಡ್ಕೊಂಡು ಬಂದಿರೋದು ಇದನ್ನೇ. ಸೊ ನೀವು ಕೂಡ ಚೀನಾ ಒಪ್ಪಂದಕ್ಕೆ ಸಹಿ ಹಾಕಿದ್ದೀರಿ, ನೀವು ಕೂಡ ಅದೇ ರೀತಿಯ ಒಪ್ಪಂದವನ್ನು ಇಲ್ಲಿ ಜಾರಿಗೊಳಿಸೋದಕ್ಕೆ ನೋಡ್ತಾ ಇದ್ದೀರಾ ಅನ್ನುವಂಥ ಪ್ರಶ್ನೆಯನ್ನು ದೇಶದ ಜನ ಕೇಳಬೇಕಾಗತ್ತೆ.